ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅವ್ರ ಒಂದು ಹೊಸ ರೂಲ್ಸ್ ತಗೊಂಬಂದಾರ. ಏನಂತಂದ್ರೆ ಮನೆಯೊಳಗೆ ಇರ್ತಕ್ಕಂಥ ಎಕ್ಸ್ಪೈರಿ ಮೆಡಿಸಿನ್ಸ್, ಆಮೇಲೆ ಕೆಲವೊಂದಿಷ್ಟು 17 ಮಾಲಿಕ್ಯೂಲ್ಸ್ ಆಫ್ ಮೆಡಿಸಿನ್ಸ್, ಆ ತರ ಮೆಡಿಸಿನ್ಸ್ ನಿಮ್ ಮನೆಯೊಳಗೆ ಇತ್ತು ಅಂತಂದ್ರೆ ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಹೆಂಗ್ ಮಾಡ್ಬೇಕು? ಈ ತರ ಓಪನ್ ಮಾಡಿ ಮೆಡಿಸಿನ್ ನಿಮ್ ಮನೆಯೊಳಗೆ ಇರ್ತಕ್ಕಂಥ ಟಾಯ್ಲೆಟ್ ಒಳಗ ಹಾಕಿ ಫ್ಲಶ್ ಮಾಡಬೇಕು. ಸೊ ಅಲ್ಲಿ ವಿದಿನ್ 1 ಡೇ ಒಳಗ ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಪ್ರತಿಯೊಬ್ರು ಇದನ್ನ ಫಾರ್ಮಾಸಿಸ್ಟ್, ಮೆಡಿಕಲ್ ಶಾಪ್ದವ್ರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನೆಯೊಳಗೆ ಇರ್ತಕ್ಕಂಥವ್ರು ಇದನ್ನ ಕೇರ್ ತಗೋಬೇಕು. ಇದನ್ನ ರೂಲ್ಸ್ ನೀವು ಫಾಲೋ ಮಾಡ್ಬೇಕು. ದಯವಿಟ್ಟು ಮುನ್ಸಿಪಾಲಿಟಿ ವೆಹಿಕಲ್ ಒಳಗ ನೀವು ಮೆಡಿಸಿನ್ಸ್ ಒಗಿಲಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಮುನ್ಸಿಪಾಲಿಟಿ ಏನ್ ಮಾಡ್ತಾರೆ, ಒಂದು ಸ್ಟೋರೇಜ್ ಲೊಕೇಶನ್ ಒಳಗ ಅಲ್ಲಿ ಹೋಗಿ ಡಂಪ್ ಮಾಡ್ತಾರೆ. ಸೊ ಅಲ್ಲಿ ಬರ್ತಕ್ಕಂತ ಅನಿಮಲ್ಸ್, ಪ್ರಾಣಿಗಳು ಏನದಾವ ಅದನ್ನ ಸೇವನೆ ಮಾಡಿದ್ವು ಅಂತಂದ್ರೆ 100% ಡೆತ್ ಆಗ್ತದ. ಜೀವ ಉಳಿಸುವಂತ ಒಂದು ಫೀಲ್ಡ್ ಒಳಗದೀವಿ ನಾವು. ಯಾವತ್ತು ಯಾವ್ದು ಜೀವಕ್ಕೆ ಹಾನಿ ಆಗ್ಬಾರ್ದ ನಾವು ಕೇರ್ ತಗೋಬೇಕು. ಇದನ್ನ ಮೆಡಿಕಲ್ ಶಾಪ್ದವ್ರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನೆಯೊಳಗೆ ಇರ್ತಕ್ಕಂಥವ್ರು ಕೇರ್ ತಗೊಲೇಬೇಕು. ಎಲ್ಲಕ್ಕಿಂತ ಹೆಚ್ಚಿಂದ ಏನಂತಂದ್ರ ಮೊದ್ಲಿನಂತೆ ಇಲ್ಲೀಗ ಪ್ರತಿಯೊಂದು ಮೆಡಿಸಿನ್ ಮ್ಯಾಗ ಬ್ಯಾಚ್ ನಂಬರ್ ಇರುತ್ತೆ. ಯಾವ ಬ್ಯಾಚ್ ನಂಬರ್ ಯಾವ ಮೆಡಿಕಲ್ ಸಪ್ಲೈ ಆಗೈತೆ ಅನ್ನೋದು ಗೊತ್ತಾಗ್ತದ. ಇನ್ ಕೇಸ್ ಎಲ್ಲರೇ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ದವರು ಆ ತರ ಏನಾದ್ರು ರಿಸರ್ಚ್ ಮಾಡಕತ್ತರು ಅಂತಂದ್ರೆ ಸೊ ನಮ್ಮ ಮ್ಯಾಗ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದ. ಅದಕ್ಕೆ ದಯವಿಟ್ಟು ಎಲ್ಲ ಫಾರ್ಮಾಸಿಸ್ಟ್ಗಳು, ಮೆಡಿಕಲ್ ಶಾಪ್ದವರು, ಪ್ರತಿಯೊಬ್ಬ ಮನೆಯವರು ಇದನ್ನ ಕೇರ್ ತಗೊಂಡು ಕರೆಕ್ಟ್ ಮೆಡಿಸಿನ್ಸ್ ಡಿಸ್ಕಾರ್ಡ್ ಮಾಡುವಂತದೊಂದು ಪದ್ಧತಿಯನ್ನು ಹೇಳಿಕೊಟ್ಟಾರಲ್ಲ, ಟಾಯ್ಲೆಟ್ ಒಳಗೆ ಹಾಕಿ ಫ್ಲಶ್ ಮಾಡ್ಬೇಕು ಅಂತೇಳಿ ಆ ಸಿಸ್ಟಮ್ ಎಲ್ಲರೂ ಫಾಲೋ ಮಾಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಾಸಿಸ್ಟ್.